ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದ್ರು ಅನ್ನೋ ಹಾಗಾಗಿದೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಗೊಬ್ಬರವಾಡಿ ಗ್ರಾಮದ ಜನರ ಪರಿಸ್ಥಿತಿ. ರಸ್ತೆ ಸರಿ ಇಲ್ಲ ಅಂತೇಳಿ ಕಳೆದ 6 ತಿಂಗಳಿಂದಲೂ ಕೂಡ ಬಸ್ ಸಂಚಾರ ಸ್ಥಗಿತಗೊಂಡಿರೋದ್ರಿಂದ ಸಾಕಷ್ಟು ಮಕ್ಕಳು ಗ್ರಾಮಸ್ಥರು ಇವತ್ತಿಗೂ ಕೂಡ ಏನು ನಡೆದುಕೊಂಡು ಶಾಲೆಗೆ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಗೊಬ್ಬರವಾಡಿ ಗ್ರಾಮದಿಂದ ಏನು ಜೇವರ್ಗಿ ಮತ್ತು ಯಡ್ರಾಮಿಗೆ ಶಾಲೆಗೆ ಹೋಗಬೇಕಾದಂಥ ಮಕ್ಕಳು ಇಲ್ಲಿಂದ ಪ್ರತಿನಿತ್ಯ 6 ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕು. ಅಂದರೆ ಆಲೂರು ಕ್ರಾಸ್ ಬಳಿ ಹೋಗಿ ಅಲ್ಲಿ ಬಸ್ಸನ್ನು ಹತ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರುವಂಥದ್ದು. ಸಾಕಷ್ಟು ಮಕ್ಕಳು ಕೂಡ ಏನು ಪ್ರತಿದಿನ ಇಲ್ಲಿಂದ ನಾನಾ ಊರುಗಳಿಗೆ ಏನು ಹೇಳ್ತಾರೆ ಅಂಥ ಮಕ್ಕಳು ಶಾಲೆಗೆ ಹೋಗುವಂಥ ಎಲ್ಲ ಮಕ್ಕಳು ಕೂಡ ನಡ್ಕೊಂಡೇ ಹೋಗಬೇಕಾಗುತ್ತೆ. ಮತ್ತೊಂದು ಕಡೆ ಏನು ಆ ಗ್ರಾಮಸ್ಥರು ಕೂಡ ಊರಿಗೆ ಹೋಗ್ಬೇಕಾದ್ರೆ ಕೆಲವೊಂದಷ್ಟು ಜನರು ಬೈಕ್ ಇದ್ದಂಥವ್ರು ಬೈಕಲ್ಲಿ ಹೋಗ್ತಾರೆ. ಇನ್ನು ಉಳಿದಂಥವ್ರು ಇಲ್ಲಿಂದ 6 ಕಿಲೋಮೀಟರ್ ನಡ್ಕೊಂಡು ಬಂದು ಏನೋ ಬರುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದೇ ರೀತಿಯಾಗಿ ಕಳೆದ 6 ತಿಂಗಳಿಂದ ಕೂಡ ಇಲ್ಲಿನ ಮಕ್ಕಳು ಆ ಒಂದು ಕಷ್ಟ ಅನುಭವಿಸ್ತಾ ಇರುವಂಥದ್ದು. ಭಾಳ ಪ್ರಮುಖವಾಗಿ ಅಂದರೆ ಗೊಬ್ಬರವಾಡಿ ಗ್ರಾಮದ ರಸ್ತೆ ಸರಿ ಇಲ್ಲ ಅಂತೇಳಿ ಕಳೆದ 6 ತಿಂಗಳಿಂದಲೂ ಕೂಡ ಬಸ್ ಸಂಚಾರ ಸ್ಥಗಿತ ಆಗಿರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲಿನ ಮಕ್ಕಳು ನಡ್ಕೊಂಡು ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನಾನು ನೇರವಾಗಿ ಮಕ್ಕಳನ್ನು ಮಾತಾಡಿಸ್ತಾ ಹೋಗ್ತೀನಿ. ಏನು ಸಮಸ್ಯೆ ಇರೋದು ನಿಮ್ಮ ಊರಿಗೆ ಅಂತ? ನಮ್ಮ ಊರಿಗೆ ರೀ ಬಸ್ ಬರಲ್ರಿ, ಹಾಗಾಗಿ ನಾವು ನಡ್ಕೊತ ಹೋಗ್ತೀವಿ ರೀ. ಅದಕ್ಕೆ ಗೌರ್ಮೆಂಟ್ ನಮಗೆ ಬಸ್ ಬಿಡ್ಬೇಕು ರೀ. ಎಷ್ಟು ದಿನ ಆಯ್ತು ಈಗ ನೀವು ನಡ್ಕೊಂಡು ಹೋಗ್ತಾ? 6-7 ತಿಂಗಳು ಆಯ್ತು ರೀ. ಈಗ ನಾವು ಒಮ್ಮೆ ಗಾಡಿ ಇರ್ಲಿಕ್ಕಂದು ನಡ್ಕೊತ ಹೋಗ್ತೀವಿ ರೀ, ಇಲ್ಲ ಅಂದ್ರೆ ಹಿಂಗೆ ಹೋಗ್ತೀವಿ ನೋಡ್ರಿ ಒಟ್ಟು ಮಂದಿ. ಇಲ್ಲಿಂದ ಎಲ್ಲಿವರೆಗೂ ನಡ್ಕೊಂಡು ಹೋಗ್ತೀರಿ ನೀವು? ಆಲೂರು ಅಲ್ಲಿ ಆಲೂರು ಹತ್ರ ಅಲ್ಲಿ ಬಸ್ ಅಲ್ಲಿ ಬಸ್ ಬರುತ್ತಾ? ಹೆಂಗೆ ಬಸ್ ಬರುತ್ತೆ ಈಗ ಎಷ್ಟು ದಿನ ಆಯ್ತು ನಿಮ್ಮ ಊರಿಗೆ ಬಸ್ ಬರಲ್ಲ? ಈಗ ಒಂದು 6-7 ತಿಂಗಳು ಐತ್ರಿ. ಹೆಂಗೆ ಮಾಡ್ತೀರಿ ದಿನ ಅಂತ? ದಿನಲ್ಲೂ ನಡ್ಕತ್ತ ಹೋಗ್ತೀವಿ ರೀ. ಆ ಕಡೆ ಬಸ್ ಬಿಟ್ಟಾರ್ರಿ, ಈ ಕಡೆ ಬಿಡಲ್ರಿ. ಡೈಲಿ 6 ಕಿಲೋಮೀಟ್ರ್ ನಡ್ಕತ್ತ ಹೋಗ್ತೀವಿ ರೀ, ನಡ್ಕತ್ತ ಬರ್ತೀವಿ ರೀ. ಯಾರು ಕೇರ್ ತೊಗೊಲಾಗ್ಯಾರ್ರಿ, ಅದಕ್ಕಾಗಿ ನಾವು ದಿನಲ್ಲೂ ನಡ್ಕತ್ತ ಹೋಗ್ತೀವಿ ರೀ. ಈಗ ಮಳೆ ಬಂದಾಗ ಹೆಂಗೆ ಮಾಡ್ತೀರಿ ಸ್ಕೂಲಿಗೆ? ಮತ್ತೆ ಇಲ್ಲಿ ನಡ್ಕೋತಾನೆ ಹೋಗ್ತೀರಿ? ಹಾಂ ರೀ, ಛತ್ರಿ ಅದು ಹಿಡ್ಕೊಂಡು ಹೋಗ್ತೀವಿ ರೀ. ದಿನಲ್ಲೂ ನಡ್ಕತ್ತ ಹೋಗ್ತೀವಿ ರೀ. ಯಾಕೆ ಬಸ್ ಯಾಕೆ ಬರಲ್ಲ ನಿಮ್ಮ ಊರಿಗೆ ಅಂತ? ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಹೇಳಿದ್ರೆ ಯಾರು ಕೇರ್ ಮಾಡಲಾಗ್ಯಾರ. ಈಗ ನಿಮಗೆ ಬಸ್ ಬೇಕಾ ಹೆಂಗೆ? ಹ್ಞೂ ರೀ, ಬಸ್ ಕೊಟ್ಟರೆ ಎಲ್ಲರೂ ಸರಿಯಾಗಿ ಹೋಗ್ತೀವಿ ರೀ. ಅದಕ್ಕಾಗಿ ಬಸ್ ಬೇಕಾಗಿದೆ. ಈಗ ನೀವೆಲ್ಲ ಹೆಂಗೆ ಮಾಡ್ತೀರಿ? ಮತ್ತೆ ಈಗ ದಿನ ಬಸ್ ಇಲ್ದೇನೆ ಇದ್ರೆ ಕಷ್ಟ ಆಗಲ್ಲ ನಿಮ್ಗೆ? ಆತು ರೀ ಸರ್. ದಿನ ನಡ್ಕೊತ ಹೋಗ್ತೀವಿ ರೀ. ಒಟ್ಟೆ ಗಾಡಿ ಸಿಗಲ್ರಿ. ಅಲ್ಲಿ ನಡುದಾರಾಗ ಒಂದೊಂದು ಯಾವ್ದ್ರ ಬೈಕ್ ಬರ್ತಾವ್ರಿ, ಅದ್ರೊಳಗೆ ಕೈ ಹೊಡೆದು ಹೋಗ್ತೀವಿ ರೀ. ಇಲ್ಲ ಅಂದ್ರೆ ನಡ್ಕೊತ ಹೋಗ್ಬೇಕು ರೀ ಪೂರ ಅಲ್ಲಿಗೆ. ಸೊ ಇದು ಆ ಗೊಬ್ಬರವಾಡಿ ಗ್ರಾಮದ ವಿದ್ಯಾರ್ಥಿಗಳ ಅಳಲು. ಅಂದರೆ ಒಂದು ಕಡೆ ವಿದ್ಯಾರ್ಥಿಗಳು ಪ್ರತಿನಿತ್ಯ ಸ್ಕೂಲ್ಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಗ್ರಾಮಸ್ಥರು ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ಇರುವಂಥದ್ದು. ಈ ಊರಿಗೆ ಬರಬೇಕಾದ್ರೆ ಇವತ್ತಿಗೂ ಕೂಡ ಅಂದರೆ ಬಸ್ ಇಲ್ಲ. ಮೊದಲೆಲ್ಲ ಬಸ್ ಬರ್ತಾ ಇತ್ತು, ಆದರೆ ಕಳೆದ 6 ತಿಂಗಳಿಂದ ರಸ್ತೆ ಸರಿ ಇಲ್ಲ ಅನ್ನುವಂಥ ಕಾರಣವನ್ನು ನೆಪವೊಡ್ಡಿ ಇದೀಗ ಬಸ್ ಸಂಚಾರ ಸ್ಥಗಿತಗೊಂಡು ಇದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಮಕ್ಕಳು ಏನು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಸರ್, ಇಲ್ಲಿ ಒಂದು ಯಾರಿಗೆ ಆರಾಮ್ ತಪ್ಪೋದ್ರೂ ಯಾರೂ ಬರ್ಲಾಗ್ತಾ ಇರಲಿಲ್ಲ ಸರ್. ಒಂದು ಆಂಬುಲೆನ್ಸ್ ಫೋನ್ ಮಾಡಿದ್ರು ರೋಡ್ ಸರಿ ಇಲ್ಲ ಅಂತ ಹೇಳ್ತಾರೆ ರೀ. ಈ ಬಸ್ನವ್ರಿಗೆ ಕೇಳಕ್ಕೂ ರೀ, ಸಾಲಿ ಹುಡುಗರು ಇಷ್ಟೆಲ್ಲ ಹೋಗ್ತಾವೆ ನೋಡ್ರಿ, ಎಷ್ಟು ಎಲ್ಲ ನಡ್ಕೊತ ಬರೋರು ದಿನ ಒಂದು ಕಾಲದಲ್ಲಿ ರೀ. ಯಾರಿಗೇ ಅವ್ರಿಗೆ ಮನೆ ಗುಲ್ಬರ್ಗ ಹೋಗಿದ್ದೆ ನಾನು ರೀ. ಅವ್ರು ಬಸ್ನವ್ರಿಗೆ ಗೊಬ್ಬರವಾಡಿಗೆ ಬಸ್ ಅಂತ ಹೇಳ್ತಾರೆ ರೀ. ಕೇಳಿದ್ರಂಕರ ಅವ್ರಿಗೆ ಕಂಡಕ್ಟರ್ ಡ್ರೈವರ್ ಕೇಳೋಕೆ ಹೋಗಲ್ಲ ಅಂತ ಹೇಳ್ತಾರೆ. ಅವ್ರಿಗೆ ಯಾರಿಗೆ ಕೇಳ್ಬೇಕು ಕೊಟ್ಟೆ ಸರ್ ಸರ್ ರೀ. ರಾತ್ರಿ ಒಂದಿನ ತಂದಕ್ಕಿಂತಂದ್ರೆ ಸ್ವಂತ ರಾಶಿ ವಿಷಯ ಸರ್. ನಾವು ರಾತ್ರಿ 9 ಗಂಟೆ ಬಂದೀನಿ ರೀ ನಡ್ಕೋತ. ರಾತ್ರಿ ಬಂದು ಹತ್ಬೇಕಾದ್ರೆ 11 ಗಂಟೆ ನನಗೆ ನಡ್ಕೋತ ಬಂದೀನಿ ರೀ ನಾನು. ಯಾರು ಕೇಳೋರಿಲ್ಲ ರೀ, ಇಲ್ಲಿ ಬಡವ್ರುಗಳು ಯಾರು ಕೇಳ್ಬೇಕು ಹೇಳ್ರಿ. ಹಾಸ್ಪಿಟ್ಲ್ ಹೋಗ್ಬೇಕಾದ್ರೆ ಸಾಯ್ಬೇಕ್ರಿ, ಇಲ್ಲೇ ರೀ ಹೊರತಾಗಿ ಇಲ್ಲಿ ಯಾರು ನೋಡೋರಿಲ್ಲ ರೀ, ಕೇಳೋರಿಲ್ಲ ರೀ. ಹಾಂ ರೀ, ಇದು ಅದಕ್ಕೆ ಬಿಟ್ಟರೆ ಏನೂ ಮಾಡೋಕೆ ಸಾಧ್ಯ ಇಲ್ಲ ರೀ. ಯಾರ ಬೈಕ್ ಇತ್ತು ಮನೆಯಾಗ ವ್ಯಾನ್ ಇತ್ತು ಅಂದ್ರೆ ಹೋಯ್ತಾರೆ ರೀ. ಅವು ಆ ಗಾಡಿಗಳು ಇದ್ದಿಲ್ಲಪ್ಪ ಅಂತ ಅನಿವಾರ್ಯ ಇಲ್ಲೇ ಸಾಯ್ಬೇಕ್ರಿ, ಏನು ಮಾಡೋಕ್ಕಾಗಲ್ಲ ರೀ. ಅನಿವಾರ್ಯ ರೀ, ಏನು ಮಾಡ್ಲಿಕ್ಕಾಗಲ್ಲ ಸರ್. ನಮ್ಮ ಹೆಸರು ಬಾಬು ಅಂತ ಹೇಳಿ ಸರ್. ನಮ್ಮ ಹೆಸರು ವಿಶ್ವರಾಧ್ಯ ಅಂತ ರೀ. ನಮ್ಮೂರು ಗೊಬ್ಬರವಾಡಿಗೆ, ನಮ್ಮ ತಾಲೂಕು ಯಡ್ರಾಮಿ ಬರ್ತದೆ. ಮತ್ತು ನಾವು ಡೈಲಿ ತಿರುಗಾಡ್ಬೇಕಾದ್ರೆ ನಾವು ಕಾಲೇಜ್ ಹೋಗ್ತೀವಿ. ಇವಾಗ MSW ಮಾಡಿದ್ದೀವಿ ಗುಲ್ಬರ್ಗಕ್ಕೆ. ನಾವು ಹೋಗಿ ಬರ್ಬೇಕಾದ್ರೆ ತುಂಬ ತೊಂದರೆ ಆಗ್ತಿದೆ ನಮಗೆ. ಇವಾಗ ಬಸ್ ಕೊಡು ಅಂತಂದರೆ ಈ ಕಡೆ ಕಾಸರ್ ಬೋಸ್ಗಂತ ಊರು ಬರ್ತದೆ. ಅದು ಊರ್ಲಿಂದ ಬರ್ಬೇಕಾದ್ರೆ ಎಲ್ಲ ಅಲ್ಲಿಂದ ಫುಲ್ ಸ್ಟ್ಯಾಂಡಾಗಿ ಬರುತ್ತೆ. ಬರ್ಬೇಕಾದ್ರೆ ನಮ್ಗೆ ಇಲ್ಲಿಂದ ಬರ್ಬೇಕಾ ಆ ಕಡೆ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗುತ್ತದೆ. ಆ ಡ್ರೈವರ್ಗಳನ್ನ ಸಾರಿ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಅವರು. ಹೀಗಾಗಿ ನಮಗೆ ಈ ರೂಟ್ ಬೇಕಾಗಿಲ್ಲ, ನಮಗೆ ಕೊಟ್ಟರೆ ಮತ್ತು ಇಜೇರಿ ಮಾರ್ಗದಿಂದ ಕೊಡಬೇಕು. ಕೊಟ್ಟರೆ ಈ ಕಡೆಯಿಂದ ಬರೋಕ್ಕೆ ಅನುಕೂಲ ಆಗುತ್ತೆ. ಮತ್ತು ರೋಡ್ ಸರಿ ಮಾಡಂತಂದರೆ ಅದು ಇಲ್ಲ ಇದು ಇಲ್ಲ ಅಂತ ಹೇಳ್ತಾರೆ.
ಮತ್ತು ರೋಡ್ ಮಾಡೋ ಅಂತಂದರೆ JDP ಊರಾಗ ಅಧ್ಯಕ್ಷರು ಅದು ಏನೇ ಇದ್ದರೂ ಕೂಡ ಯಾವುದೇ ರೀತಿಯಿಂದ ರೋಡ್ ಮಾಡ್ತಾ ಇಲ್ಲ. 2 ಸಾರಿ ಮಾಡಬೇಕಾದ್ರೆ ನಮ್ಮ ಊರನ್ನವ್ರು ಪಟ್ಟಿ ಹಾಕಿ ಮಾಡಿದ್ದಾರೆ ರೋಡು ಸರಿಯಾಗಿ. ಮತ್ತು ಇವಾಗ ಮತ್ತೆ ತಿರ್ಗಾ ಹಂಗೆ ಆಗಿದೆ. ಅದ್ರ ಸಲುವಾಗಿ ಮಾಡಿಕೊಡ್ಬೇಕಂತ ಕೇಳ್ತಿದ್ದೀನಿ. ನಾವು ನಡ್ಕೊಂಡು ಹೋಗ್ತಿದ್ದೀವಿ, ಕೆಲವೊಬ್ರು ಗಾಡಿ ಮೇಲೆ ಹೋಗ್ತಾರೆ, ಗಾಡಿ ಇದ್ದವರು ಇಲ್ಲಲ್ಲ ಅಂದ್ರೆ ನಡ್ಕೊಂಡು ಹೋಗ್ತವೆ ಚಿಕ್ಕ ಹುಡುಗರು. ಮತ್ತು ನಾವು ಅದ್ರ ಬೈಕ್ ಇದೆ, ಬೈಕಿಂದ ಹೋಗ್ತೀವಿ, ಯಾರಾದರೂ ಕೈ ಮಾಡಿ, ಹಾಗಾಗಿ ಹೋಗ್ತಿದ್ದೀವಿ ಸರ್. ಸರ್ ನಮಗೆ ಮತ್ತೆ ತಿರ್ಗಾ ಬಸ್ ಬರಬೇಕು. ತುಂಬ ವಿದ್ಯಾಭ್ಯಾಸಕ್ಕೆ ತುಂಬ ಅಂದ್ರೆ ತುಂಬ ತೊಂದರೆ ಆಗ್ಲತ್ತದ ರೀ. ಅದ್ರ ಸಲುವಾಗಿ ಕೆಲವೊಂದು ಹುಡುಗರು ಹೋಗ್ತವೆ, ಕೆಲವೊಂದು ಹುಡುಗರು ಬರೋಲ್ಲ. ಮಳೆಗಾಲ ಅಂತಂದರೆ ಹೋಗೋಕ್ಕೆ ಬರೋಕ್ಕೆ ತುಂಬ ಅಂದ್ರೆ ತುಂಬ ಕಷ್ಟ ಆಗ್ತಾಯಿದೆ ರೀ. ಹಾಗಾಗಿ ಬಸ್ ಬಿಡ್ಬೇಕಂತ ಕೇಳ್ಕೊತಿದ್ದೀವಿ. ಸರ್ ಗೊಬ್ಬರವಾಡಿಗೆ ಅಂಥೇಳಿ ಗ್ರಾಮ ಯಡ್ರಾಮಿ ತಾಲೂಕಲ್ಲಿ ಬರ್ತದೆ. ಟೋಟಲಿ ಗ್ರಾಮ ಪಂಚಾಯತಿ ಹಿಡ್ಕೊಂಡು ಜಿಲ್ಲಾ ಪಂಚಾಯತಿ ತನೂ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯ. ಸ್ವತಂತ್ರ ಸಿಕ್ಕ ಮೇಲೆ ಈ ಊರಿಗೆ 2 ವರ್ಷ ಬಸ್ ಬಂದಿದ್ದು. ಈಗ ಅದು ಕೂಡ ಬಂದ್ ಮಾಡಿದ್ದಾರೆ. ಈಗ ಸಂಬಂಧಪಟ್ಟವ್ರಿಗೆ ಹೇಳಿದ್ರೆ ಏನದ, ಈಗ ಡಿಪೋ ಮ್ಯಾನೇಜರ್ ಏನಂತಾನ, ಇಲ್ಲಿ ಎಲ್ಲ ತಗ್ಗು ಬಿದ್ದಾವ, ಕಂಟಿಯ ಜಂಗಲ್ ಕಟಿಂಗ್ ಅದು ಎಲ್ಲ ಕ್ಲಿಯರ್ ಮಾಡಿರಿ ಕಳಿಸ್ತೀನಿ ಅಂತಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಶಾಸಕರು ಅದ್ರ ಬಗ್ಗೆ ಮುತುವರ್ಜಿ ವಹಿಸಿಲ್ಲ. ಇಲ್ಲಿ ಸಂಬಂಧಪಟ್ಟರೆಲ್ಲ ಹೋಗಿ ಹೇಳಿ ಬಂದಾರ, ಇದ್ರ ಬಗ್ಗೆ ಏನೂ ಕೇರ್ ಮಾಡಿಲ್ಲ. ಹೀಗಾಗಿ ಇದು ಹಿಂದುಳಿದು. ಇವಾಗ ಏನಪ್ಪ ಅಂತಂದ್ರೆ ತಾವು ಜರ TV ಆರ್ ಕನ್ನಡ, ರಿಪಬ್ಲಿಕ್ ಕನ್ನಡದ TVಯಲ್ಲಿ ತಾವು ಹಾಕಿ ಸ್ವಲ್ಪ ಎಲ್ಲರಿಗೆ ಎಚ್ಚೆತ್ತುವಂಥ ಕೆಲಸ ಮಾಡಿದ್ರಿ ಅಂದ್ರೆ ನಮ್ಮ ರೋಡ್ ಆಗಿ ಮತ್ತೇನಪ್ಪ ಅಂದ್ರೆ ಇದೆಲ್ಲ ಜಂಗಲ್ ಕಟಿಂಗ್ ಅದೆಲ್ಲ ತತ್ಕಾಲಿಕ ಸದ್ದ ಮೊರಮ್ಮ ಹಾಕಿ ಮತ್ತೇನದು ಜಂಗಲ್ ಕಟಿಂಗ್ ಮಾಡಿ ನಮಗೆ ಬಸ್ ಕೊಟ್ಟರು ಅಂತ. ಇದು ಚಿಗರಳ್ಳಿನಿಂದ ನಮ್ಗೆ ವಾಯ ಬರ್ಬೇಕು ಬಸ್. ಇದು ಮುತ್ತಗೋಡ ಮತ್ತು ಕಾಸರಗೋಸ್ಕರದಿಂದ ನಮ್ಗೆ ಅನನುಕೂಲ ಆಗ್ತದೆ. ಅನುಕೂಲ ಆಗೋದು ಇಜರ್ ಮೇಲೆ ಬರೋಂಥ ಬಸ್ಸಿನ ವ್ಯವಸ್ಥೆ ಆಯ್ತಂದ್ರೆ ಮಿನಿಮಮ್ 100ರಿಂದ 150 ಹುಡುಗರು ನಮ್ಮ ಬೇರೆ ಹಳ್ಳಿಗೆ ಸ್ಕೂಲಿಗೆ ಹೋಗ್ತಾವೆ. ಅದು ತೊಂದರೆ ಆಗಿದೆ ಸರ್. ಅದರ ಸ್ಪೆಷಲಿ ಬಡವ್ರ ಮಕ್ಳದ್ದು ಭಾಳ ಹೈರಾಣ. ಯಾರೇ ಇದ್ದವ್ರು ಏನರೇ ವ್ಯಾನ್ ಮಾಡಿ ಕಳ್ಸೋದು ಅದು ಮಾಡ್ತಾರೆ. ಹಿಂಗಾಗಿ ಏನಪ್ಪ ಅಂದ್ರೆ ಭಾಳ ತೊಂದರೆ ಅದ. ತಾವು ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಏನದ ತಮ್ಮ ಒಂದು ಮಾಹಿತಿ ಮುಖಾಂತರ ಏನಪ್ಪ ಅಂತಂದ್ರೆ ಇದೊಂದು ಮುಟ್ತದ ಅಧಿಕಾರಿಗಳಿಗೆ ಅನ್ನೋದು ನನ್ನ ಭಾವನೆ ಸರ್. ಬಾಪುಗೌಡ ಪಾಟ್ಲ ಅಂತೇಳಿ ನನ್ನ ಹೆಸರು. ಇದು ನಮ್ಮದು ಗೊಬ್ಬರವಾಡಿಗೆ ರೀ ಸರ್. ಯಡ್ರಾಮಿ ತಾಲೂಕದಾಗ ಬರ್ತದೆ ರೀ. ಈ ಹುಬ್ಳಿ ಇಜೇರಿ ಬರ್ತದೆ ರೀ. ಇದು ಇಲ್ಲಿಂದ ಆಲೂರಿಗೆ ಹೋಗ್ಬೇಕು ರೀ 5 ಕಿಲೋಮೀಟ್ರ್ ಆಗ್ತದೆ. ಇಲ್ಲಿಂದ ಜವಳಿಗೆ ಹೋದ್ರೆ 6 ಕಿಲೋಮೀಟ್ರ್ ಆಗ್ತದೆ. ಶಾಲೆ ಹುಡುಗರಿಗಂತೂ ಪ್ರತಿನಿತ್ಯ ಮಳೆ ಬಂದ್ರೆ ರೋಡ್ ಪೂರಾ ಖರಾಬಾಗಿದೆ. ಅವ್ರು ಡಿಪೋದವ್ರು ಹೋಗಿ ಕೇಳಿದ್ರೆ ರೋಡ್ ಖರಾಬ್ ಅದ, ಬಸ್ ಕಳ್ಸಲ್ಲ ಅಂತಾರೆ. ಈಗ 6 ತಿಂಗಳಾಯ್ತು ಬಸ್ ಬಂದಿಲ್ಲ. ಹುಡುಗರು ತೊಂದರೆ ಭಾಳ ಅದ. ಹುಡುಗರಿಗೆ ಕಳಿಸ್ಬೇಕಾದ್ರೆ ತಾಯಿ ತಂದೆ ಹೆಂಗೆ ಕಳಿಸ್ಬೇಕು, ಅವು ಮಳೆ ಬರ್ತದೆ, ಚಳಿ ಬರ್ತದೆ, ಅವಕ್ಕೆಲ್ಲ ತೊಂದರೆ ಭಾಳಷ್ಟು ಅದ. ಈ JDP ಅವ್ರು ಕೇಳಿದ್ರೆ ಅವರು ಕಂಟಿ ಕಡಿಯಲಾಕವಲ್ಲ ಅಂತಾರೆ. ಸರ್ ಹೇಳಿದ್ರೆ ಅವ್ರು ಬರ್ಲಿಕ್ಕೆ ತಯಾರಿಲ್ಲ. ಇಷ್ಟು ವರ್ಷ ರೋಡ್ ಆಗ್ಯದ, 1 ವರ್ಷ ಬಂದವರು JDP ಅವ್ರು ಕಡ್ದಿಲ್ಲ ರೋಡ್ ನಮ್ಮಲ್ಲಿ. ನಾವು ಊರನವ್ರು ಪಟ್ಟೇಕರ್ ಕಡ್ದೀವಿ 2 ಸಾರಿ ರೋಡ್ ಕಂಟಿ. ಈಗ ಪೂರಾ ಜಾದವ ಒಂದು ಕಡಿ ಮಿಷನ್ ಹಾಕನ್ರಿ ಇಲ್ಲಿ ನಮ್ಮ ಊರು ಬಗಲಾಗ. ಅವನು ಲೋಡ್ ಗಾಡಿ ಹೊಡಿತಾನೆ, ರೋಡ್ ಖರಾಬಾಗಿ ಹೋಗ್ಯದ ರೀ. ಪೂರಾ ಮೊಳಕಲ್ ಮಟ್ಟ ಇಳ್ದವ ತೆಗ್ಗ ಪಗ್ಗಾಗಿ. ರೋಡಿಗೆ ಪೂರಾ ಖರಾಬಾಗಿ ಬಸ್ಸೇ ಬರಲ್ಲ ಅಂತ ಬಿಟ್ಟಿಸ್ಯಾರ ರೀ, ಬಂದ್ ಮಾಡ್ಯಾರ. ಈಗ ಮೊದಲು ಬರ್ತಿತ್ತ ಮೊದಲು 2 ವರ್ಷ ಓಡಿಸ್ಯಾರ ರೀ. ಮೊದಲು 2 ವರ್ಷ ಓಡಿಸ್ಯಾರ, ಆ ನಂತರ ಬಂದಿಲ್ಲ ರೀ. ಈಗ ಕೇಳಿದ್ರೆ ಏನಂತಾರೆ ಬಸ್ ರೋಡ್ ಖರಾಬ್ ಆಗ್ಯದ ಬರಲ್ಲ ಅಂತಾರೆ ಅವ್ರು ಕೇಳಿದ್ರು. ಈ ರೋಡ್ ಮಾಡಿಸೋ ಸಲುವಾಗಿ ಏನಾರ ಕೇಳಿರಿ MLA ಅವರಿಗೆ? MLA ಹೋಗಿ ಭೇಟಿಯಾಗಿವಿ ರೀ. ಇದು ಅಪ್ರೂವಲ್ ಆಗ್ಯದ, ಇನ್ನೂ ರೋಡ್ ಟೆಂಡರ್ ಆಗಿಲ್ಲ ಅಂತ ಹೇಳಿದ್ರಿ ಅವ್ರು. ಈ ಸದ್ಯಕ್ಕೆ ತಾತ್ಪೂರ್ತಿಗೆ ಮರು ಹಾಕಿ ಅಂದ್ರೆ ಬಸ್ ಬಿಡೋ ವ್ಯವಸ್ಥೆ ಮಾಡಿಸಲ್ಲ ಅಂತ ಹೇಳಿದ್ರು. ಅವ್ರು ಮಾಡಿಸ್ಲಿಕ್ಕೆ ತಯಾರಿಲ್ಲ. JDP ಅವ್ರಿಗೆ ಹೇಳ್ರಿ ಅಂದ್ರೆ JDP ಅವ್ರಿಗೆ ಕೇಳಿದ್ರೆ ಅವ್ರು ಕಿವಿಗೆ ಹಾಕೊಳ್ರಿ ಅವ್ರು. JDP ಈಗ ಯಾರು ಇಲ್ಲ ಬಿಟ್ರಿ? ಇಲ್ಲ AW ಇಲ್ಲ ರೀ ಸರ್. ಅವ್ರಿಗೆ ಹೇಳಿದೆ ಅವ್ರು ಮಾಡಬೇಕಲ್ರಿ, ಗೌರ್ಮೆಂಟ್ ಅವರೇ ಅಲ್ರಿ ಮಾಡೋರು. ಏನಂತಾರೆ ಅವರು? ಅವರು ಬರ್ಲಿಕ್ಕೆ ತಯಾರಿಲ್ಲ. ಮಾಡಮಂತಾರೆ ಹೋಗ್ತಾರೆ. MLA ಅವರು ನಮ್ಮ ಎದುರು 2 ಸಾರಿ ಹೇಳ್ಯಾರ ಅವ್ರಿಗೆ. ಹೇಳೋದು ಕೇಳಕ್ಕೆ ತಯಾರಿಲ್ಲ. ಈಗ ಏನಾಗ್ಬೇಕು ಸರ್? ಏನಿಲ್ಲ, ರೋಡ್ ಆಗ್ಬೇಕು ರೀ, ಬಸ್ ಕಳಿಸ್ಬೇಕು. ಹುಡುಗರಿಗೆ ಶಾಲಿಗೆ ಹೋಗ್ಲಿಕ್ಕೆ ಅನುಕೂಲ ಆಗ್ತದೆ. ಹುಡುಗರ ಭವಿಷ್ಯ ಹಾಳಾಗ್ತದೆ ಬಸ್ ಬರಲಿಲ್ಲ ಅಂದ್ರೆ. ನಡ್ಕೋತ ಹೋಗ್ಬೇಕಾರೆ ಸಣ್ಣ ಅವ ಮಕ್ಕಳು, ದೊಡ್ಡ ಅವ, ಕಾಲೇಜ್ಗೆ ಹೋಗ್ತಾವ, ಯಡ್ರಾಮಿಗೆ ಹೋಗ್ತಾವ, ಆಲ್ರಿಗೆ ಹೋಗ್ತಾವ, ಜೇವ್ರಿಗೆ ಹೋಗ್ತಾವ. ಅವಕ್ಕೆಲ್ಲ ತೊಂದರೆ ಅಲ್ರಿ ಸರ್ ಈಗ ಬಸ್ ಬರಲಿಲ್ಲ ಅಂದ್ರೆ. ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಮಲ್ಲಯ್ಯ ಮಾಲಿ ಬರೋದಾರ ಸರ್. ಯಪ್ಪ ಹಿಂಗೆ ಕೆಸರ ನೋಡ್ಕೊತ ಹೋಗ್ರು, ಕೆಸರದ ನೋಡ್ಕೊತ ಹೋಗ್ರು.
ಮಾಡಬೇಕು ಅಂತಂದ್ರಲ್ಲ ಅದು ಭಾರಿ ಬರ್ತದೆ ಕ್ಲಾಸ್ 11 ಗಂಟೆ ನಾನು ನೋಡ್ಕೊತ ಬಂದೀನಿ ಏಯ್ ನೀವು ನಗಬೇಡ್ರಿ ಓ ಮರ ನೀವು ಮಳೆ ಬರ್ಲಾಕ ನಿಂದ್ರ ಬೇಡ ಸರ್ ಮುಂದೆ ಮತ್ತೆ ನೀರೇ ತಗೋ ನೀರೇ ನೀರೇ ನೀವು ಹಂಗೆ ಹೋಗ್ಬೇಕು ಕ್ರಿಯೇಟ್ ಮಾಡ್ಸಿರ ಮಾತಾಡ್ಕೋರಿ ಯಾರನ್ನ ಒಂದು ಇಬ್ಬರು ಮೂವರು ಆ ಥರ ಹೋಗ್ಬೇಕು ಹಿಂಗೆ ಪೂರ ನೀವು ಯಾರು ಹಂಗೆ ಹೋಗಲ್ಲ ಗೊತ್ತಾ ಹಿಂಗೆ ಹೋಗಲ್ಲ ನೀವು ಹಂಗೆ ಬರ್ಬೇಕು ಸರ್ ನಿಮ್ಮ ಹೆಸರು ಏನಾಗಲ್ಲ ಬಾಬುಗೌಡ 9945662350 ಸರ್ ನಿಮ್ಮ ಹೆಸರು ನಿಮ್ಮ ನಂಬರ್ ಹೇಳಿ 9980 ನಂಬರ್ ಹೇಳಿ ಎಲ್ಲ ಮಾತಾಡ್ತಾರೆ ಈಗ ಇನ್ನೊಬ್ರು ಬರ್ತಾರೆ ಅವರು ಮಾತಾಡ್ತಾರ ಅವರು ಇದು ಜಿಲ್ಲಾ ಪಂಚಾಯತಿ ಆಫೀಸರ್ಗಳು ಸಂಬಂಧಪಟ್ಟರು ಶಾಸಕರು ಅಲ್ಲ ಅದೇ ಅವ್ರು ಬಿಟ್ಟರೆ ಮಕ್ಕಳು ಮಾಡೋಕ್ಕೆ ಚಾನ್ಸ್ ಇಲ್ಲ ಜಿಲ್ಲಾ ಪಂಚಾಯತಿ
ಮಾತಾಡ್ತಾರೆ ಬಿಡ್ರಿ, ಆಮೇಲೆ ಅವ್ರು ನಿಮ್ಮ ಊರಾಗ ಮಳೆಗಾಲ ಬಂತಂದ್ರೆ ನಿಮ್ಗೆ ಆಂಬುಲೆನ್ಸ್ ಹೆಂಗೆ ಮಾಡ್ತೀವಿ? ನಾವು ಮಾತಾಡೋದಿಲ್ಲ, ಮತ್ತೆ 2 ಮಾತಾಡೋದು, ಅಟ್ಲೀಸ್ಟ್ 1 ನಿಮಿಷ ಮಾತಾಡ್ಬೇಕು. ನೀವು ಆಂಬುಲೆನ್ಸ್ ಬರಲ್ಲ ಅಂತ ಬಾ ಮಾತಾಡಿದ್ದು ಬಾ. ಏನು ಮಾತಾಡೋದು? ಬರ್ತಾ